ಫೋರ್ತ್ ಹೆಡಿಂಗ್ ಅವನೇನು ಕ್ವಶನ್ ಕೊಟ್ಟಿದ್ದಾನೆ ನೋಡ್ರಿ, ನಂಬರ್ಸ್ 1 to 10 ಆರ್ ರಿಟರ್ನ್ ಆನ್ 10 ಸಪ್ರೇಟ್ ಸ್ಲಿಪ್. ಓಕೆ, ಒಂದು ಪೇಪರ್ ಟೈಪ್ ಸ್ಲಿಪ್ ಟೈಪ್ ತೊಗೊಂಡಿದ್ದಾನೆ. ಓಕೆ, ಒಂದೊಂದು ಸ್ಲಿಪ್ ಮೇಲೆ ಒಂದೊಂದು ನಂಬರ್ ಬರ್ದಾನೆ. ಅದು ಏನು 1 to 10 ಅಂದ್ರೆ 10 ನಂಬರ್ ಬರ್ದಾನೆ. 1 2 3 4 5 6 ಅಂತ ಒಂದೊಂದು ಸ್ಲಿಪ್ಪಲ್ಲಿ ಒಂದೊಂದು ನಂಬರ್ ಬರ್ದು ಓಕೆ ಏನು ಮಾಡಿದಾನೆ, ಅದನ್ನ ಬಾಕ್ಸಲ್ಲಿ ಹಾಕಿ ಮಿಕ್ಸ್ ಮಾಡಿದಾನೆ. ಓಕೆ, ಬಾಕ್ಸಲ್ಲಿ ಹಾಕಿ ಮಿಕ್ಸ್ ಮಾಡಿದಾನೆ. ಆಮೇಲೆ ಒನ್ ಸ್ಲಿಪ್ ಈಸ್ ಚೂಸನ್ ಫ್ರಮ್ ದ ಬಾಕ್ಸ್ ವಿತೌಟ್ ಲುಕಿಂಗ್ ಇನ್ ಟು ಇಟ್. ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್? ಈಗ ನೋಡಲಿ, ಅವನು 10 ಸ್ಲಿಪ್ನ ಬಾಕ್ಸಲ್ಲಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೋಡ್ಲಾರ್ದಾಗ ಒಂದು ಚಿಟ್ ತೆಗಿತಾನಂತೆ. ಓಕೆ, ಆ ಚಿಟ್ ಏನಾಗಿರ್ಬೋದು ಅಂತ ಲೈಕ್ ಪ್ರಾಬಬಿಲಿಟಿ ಹೇಳ್ಬೇಕು. ಫಸ್ಟ್ ಕ್ವಶನ್, ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ 6. ಈಗ ನೋಡ್ರಿ, ಫಸ್ಟ್ ಕ್ವಶನ್ ನಮಗೆ ಲೈಕ್ ನಂಬರ್ಸ್ ಇರೋದೇನು 1 2 3 4 5 6 7 8 9 10 ಇವು ಪಾಸಿಬಲ್ ಔಟ್ಕಮ್. ಈಗ ಫಸ್ಟ್ ಕ್ವಶನ್ ಏನು ಕೇಳ್ತಾನೆ, ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ 6. ಈಗ ನೀವು ಹೇಳ್ರಿ ಟೋಟಲ್ ಎಷ್ಟು ನಂಬರ್ ಇದಾವೆ? ಯಾವಾಗಲೂ ಟೋಟಲ್ ಡಿನಾಮಿನೇಟರ್ ಬರ್ಬೇಕು. ಟೋಟಲ್ ಏನು 10 ನಂಬರ್ ಇದಾವೆ. ಅದರಲ್ಲಿ 6 ನಂಬರ್ ಚಾನ್ಸ್ ಎಷ್ಟಿದೆ? ಒಂದೇ ಇದೆ. ಸೊ ಏನಾಯ್ತು ಆನ್ಸರು 1/10. ಓಕೆ, ಇದು ಫಸ್ಟ್ ಆನ್ಸರ್ ಆಯ್ತು. ಈಗ ಸೆಕೆಂಡ್ ಆನ್ಸರ್ ನೋಡ್ರಿ, ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ ಲೆಸ್ ದೆನ್ 6. ಓಕೆ, ಈಗ ಟೋಟಲ್ ಎಷ್ಟು 10 ನಂಬರ್ ಇದಾವೆ. 6ಕಿಂತ ಕಡಿಮೆ ನಂಬರ್ ಬರೋ ಚಾನ್ಸ್ ಎಷ್ಟಿದೆ? 6ಕಿಂತ ಕಡಿಮೆ ಅಂದ್ರೆ ಯಾವ ಬರ್ತವೆ? 1 2 3 4 5 ಇವೆಲ್ಲ ಬರ್ತವೆ. ಹೌದಾ? ಇಷ್ಟು ಮೇಲೆ 5 ನಂಬರ್, 6ಕಿಂತ ಕಡಿಮೆ ಅಂದ್ರೆ ಇವೆಲ್ಲ ಬರ್ತವೆ. ಸೊ ಎಷ್ಟು ನಂಬರ್ ಇದಾವೆ? 5 ಇದಾವೆ. ಓಕೆ, ಕ್ಯಾನ್ಸಲ್. ಇದು 5/10 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 2 ಜಾ 1/2 ಬಂತ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡಲಿ, ಏನ್ ಕೊಡಿದಾನೆ? ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 6. ಓಕೆ, ಗ್ರೇಟರ್ ದೆನ್ 6. ಈಗ ನಾನು ಟೋಟಲ್ ಇರೋದು 10 ನಂಬರು, 6ಕಿಂತ ಜಾಸ್ತಿ ನಂಬರ್ ಎಷ್ಟಿದಾವೆ? 4. 1 2 3 4. ಸೊ ಏನಾಯ್ತು? 4/10. ಈಗ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ಇದು 2 2 ಜಾ 2 5 ಜಾ. ಸೊ ಆನ್ಸರ್ ಏನು? 2/5 ಅಂತ ಗೊತ್ತಾಯ್ತು. ಓಕೆ, ಲಾಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ 1 digit ನಂಬರ್. ಈಗ ನೋಡ್ರಿ, ಟೋಟಲ್ 10 ನಂಬರ್ ಇದಾವೆ. ಅದರಲ್ಲಿ 1 digit ನಂಬರ್ ಏನು? ಇವೆಲ್ಲ 1 digit. 10 ಬಿಟ್ಟು 10 2 digit ನಂಬರ್ ಏನು ಉಳ್ಕಿದೆಲ್ಲ 1 digit ತಾನೆ. ಟೋಟಲ್ ಎಷ್ಟಿದಾವೆ? 9. ಆನ್ಸರ್ ಬಂದು 9/10.